ಹಲೋ ಗೈಸ್, ನನ್ನ ದಿನ ಸ್ಟಾರ್ಟ್ ಆಗೋದೇ ಬೆಳಿಗ್ಗೆ 7 ಗಂಟೆಯಿಂದ. ಸೊ ವರ್ಕ್ ಲೈಫ್ ಆಗಿರೋದ್ರಿಂದ ಸ್ಟಾರ್ಟಿಂಗ್ ನಾನು ಬರೋದೇ ಅಡುಗೆ ಮನೆಗೆ. ಒಂದು ಕಡೆ ರೈಸು, ಒಂದು ಕಡೆ ಪಲ್ಯ, ಒಂದು ಕಡೆ ಸಾಂಬಾರು ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ತಾ ಇರ್ತೀನಿ. ನೋಡಿ ಹೆಂಗೆ ಮಾಡ್ತಾಯಿದ್ದೀನಿ. ಸೊ ನಾನು ಅನ್ನ ಬಸ್ಕೊಳ್ಳೋದ್ರಿಂದ ಅನ್ನ ಯಾವಾಗಲೂ ಬಸ್ಕೊಂಡೇ ಮಾಡ್ಕೊಳ್ತೀನಿ. ಒಂದು ಸ್ವಲ್ಪ ಸಾಫ್ಟಾಗಿ ಜಾಸ್ತಿ ಬರುತ್ತೆ, ನಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೋಬೋದು ಅಂತ. ಅದಾದಮೇಲೆ ನಮ್ಮ ಸೃಷ್ಟಿಗೆ ಪಲ್ಯ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾಳೆ. ಅವಳು ಕೂಡ ಅಡುಗೆ ಮನೆಗೆ ಬಂದು ಹೆಲ್ಪ್ ಮಾಡ್ತಾಯಿದ್ದಾಳೆ, ನಾನು ಬಂದು ಮಾಡ್ತೀನಿ ಅಂತ. ಇವಳು ಬಂದು ನನ್ನ ಭಾವನ ಮಗಳು, ನಮ್ಮ ಜೊತೆ ಇರ್ತಾಳೆ. ಆಮೇಲೆ ನಾನು ಸಾಂಬಾರಿಗೆಲ್ಲ ಮಿಕ್ಸಿ ಹಾಕ್ಕೊಂಡ್ಬಿಟ್ಟಿದ್ದೀನಿ, ಎಲ್ಲ ಒಗ್ಗರಣೆ ಎಲ್ಲ ಅದಕ್ಕೆ ಹಾಕ್ಕೊಳ್ತೀನಿ. ಹಾಗೆ ನನ್ನ ಮಗಳಿಗೆ ಚಪಾತಿಗೆಲ್ಲ ರೆಡಿ ಮಾಡಿಕೊಡ್ತಾಯಿದ್ದೀನಿ. ಅವಳು ಫಸ್ಟ್ ಟೈಮ್ ಹಿಟ್ಟು ನಾದ್ತಾ ಇದ್ದಾಳೆ. ಸೊ ಹೆಂಗೆ ಏನು ಅಂತ ಹೇಳಿಕೊಟ್ಟು ನಾನು ಸಾಂಬಾರಿಗೆ ರೆಡಿ ಮಾಡಿಕೊಂಡೆ. ತಿರ್ಗಾ ಅವಳಿಗೂ ಅರ್ಧಂಬರ್ಧ ಆಗಿದೆ ಅಂತ ನಾನು ಸ್ವಲ್ಪ ಕೈ ಹಾಕಿದೆ ಅದರಲ್ಲಿ. ನೋಡಿ ಹೆಂಗೆ ಮಾಡ್ತಾಯಿದ್ದಾಳೆ. ಆಮೇಲೆ ನಾನು ಸ್ವಲ್ಪ ಜಾಸ್ತಿ ಮೆತ್ತಗಾಗಿತ್ತು ಅಂತ ನಾನು ಇನ್ನೂ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಅವಳಿಗೆ ಹದ ಮಾಡಿಕೊಟ್ಟೆ. ಸೊ ಅವಳಿಗೆ ಲಟ್ಸೋದೆಲ್ಲ ಗೊತ್ತು, ಸೊ ಉಂಡೆ ಹೆಂಗೆ ಮಾಡೋದು ಅಂತ ಗೊತ್ತಿಲ್ಲ. ಸೊ ಉಂಡೆ ಎಲ್ಲ ರೆಡಿ ಮಾಡಿಕೊಟ್ಟೆ. ಅವಳು ಈ ಥರ ಲಟ್ಟಿಸ್ಕೊಟ್ಲು. ನನಗೆ ಟೈಮ್ ಆಗಿರೋದ್ರಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ ಬೇಯಿಸೋದನ್ನೆಲ್ಲ. ಸೊ ನಮ್ಮ ಮೈದನ ಬಂದರು, ಅವ್ರಿಗೆಲ್ಲ ಟಿಫನ್ ಹಾಕ್ಕೊಟ್ಟು ಹಾಲು ಹಾಕ್ಕೊಟ್ಟೆ. ಸೊ ಅವರು ಹೊರಟೋದ್ರು. ಇವಾಗ ನನ್ನ ದಿನ ಸ್ಟಾರ್ಟು. ಆಫೀಸಿಗೆ ಹೋಗ್ಬೇಕಲ್ಲ ಬೇಗ ಬೇಗ ಅಂತ ವರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡಿಲ್ಲ ಅಂತಂದರೆ ದಿನ ಪೂರ್ತಿ ಅದೇ ತಲೆಯಲ್ಲಿರುತ್ತೆ. ಅಡುಗೆ ಮನೆ ಒಂದು ಬಿಟ್ಬಿಟ್ನಲ್ಲ ಕ್ಲೀನ್ ಮಾಡೋದು ಅಂತ. ಸೊ ಫಸ್ಟು ಎಲ್ಲೋ ಹೋಗೋದ್ರಿಂದನೂ ಫಸ್ಟು ಅಡುಗೆ ಮನೆಯೇ ಕ್ಲೀನ್ ಮಾಡ್ಕೊಳ್ಳೋದು. ಅಡುಗೆ ಮನೆ ಒಂದು ಕ್ಲೀನ್ ಆಗಿಬಿಟ್ರೆ ಸ್ವರ್ಗನೇ. ಸೊ ಟೆನ್ಷನ್ ಇರಲ್ಲ. ಆಫೀಸಿಂದ ಮನೆಗೆ ಬರಬೇಕಾದ್ರೂ ಏನು ಕೆಲಸ ಇದೆಯಲ್ಲ ಅನಿಸುತ್ತೆ ಏನಾದರೂ ಇದ್ದರೆ. ಅದಕ್ಕೆ ಫಸ್ಟು ಪಾತ್ರೆ ಎಲ್ಲ ತಿಕ್ಕೊಂಡ್ಬಿಟ್ಟೆ. ಪೂಜೆ ಮಾಡೋ ಏನು ಟೆನ್ಷನ್ ಇರಲಿಲ್ಲ, ಆಲ್ರೆಡಿ ಪೂಜೆ ಮಾಡಿದ್ಲು ಬೆಳಿಗ್ಗೆನೇ. ಸೊ ನಾನು ಗ್ಯಾಸಿನ ಕಟ್ಟಿ ಎಲ್ಲ ಕ್ಲೀನ್ ಮಾಡಿಕೊಂಡು ಆರಾಮಾಗಿ ಹೋದ್ರಾಯ್ತು ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಹೆಂಗಾಗ್ತಾಯಿದೆ ಫಾಸ್ಟಾಗಿ. ಎಲ್ಲಾದರೂ ನೋಡಿದ್ರೆ ಈ ಥರ ಫಾಸ್ಟಾಗಿ ಮಾಡೋರನ್ನ. ಆಲ್ರೆಡಿ ಕಸ ಗುಡಿಸಿಲ್ದಲ್ಲ ಅಂತ ಇನ್ನೊಂದು ಸ್ವಲ್ಪ ಮೇಲ್ಮೇಲೆ ಮಾಡಿಕೊಂಡೆ. ಸೊ ಹೀಗೆ ಕಾಣ್ತಾ ಇದೆ ಇವಾಗ ಒಳಗಡೆ ಮನೆ. ಆಮೇಲೆ ಹಾಗೆ ಇವಾಗ ಒಂದು ರೀಲೊಂದು ಮಾಡ್ಕೊಳ್ಳೋದಿತ್ತು. ಸೊ ರೀಲ್ಗೋಸ್ಕರ ರೆಡಿ ಆಗ್ತಾಯಿದ್ದೀನಿ. ಹೆಡ್ ಬಾತ್ ಮಾಡಿಕೊಂಡ್ರೆ ಮಾತ್ರ ಸರಿಯಾಗಿರುತ್ತೆ ಎಲ್ಲನೂ. ಸೊ ಸ್ವಲ್ಪ ರೋಸ್ ವಾಟರ್ ಎಲ್ಲ ಸ್ಪ್ರೇ ಮಾಡಿಕೊಂಡು ಚೆನ್ನಾಗಿರುತ್ತೆ ಅಂತ ಫೇಸ್ಗೆಲ್ಲ ಹಾಕ್ಕೊಳ್ತಾ ಇರ್ತೀನಿ ಆವಾಗವಾಗ. ಚೆನ್ನಾಗಿರುತ್ತೆ ಸ್ಮೆಲ್ಲೆಲ್ಲ. ಅದರಲ್ಲಿ ಗ್ಲಿಸರಿನ್ ಎಲ್ಲ ಹಾಕಿರ್ತೀನಿ, ಫ್ರೆಶ್ನೆಸ್ ಇರುತ್ತೆ. ಸೊ ಆಮೇಲೆ ನಾನು ಮೇಕಪ್ ಎಲ್ಲ ಏನು ಮಾಡ್ಕೊಳ್ಳಲ್ಲ, ಜಸ್ಟ್ ಒಂದು ಸನ್ಸ್ಕ್ರೀನ್ ಒಂದು ಅಪ್ಲೈ ಮಾಡ್ಕೊಳ್ತೀನಿ ಜಾಸ್ತಿ. ಸನ್ಸ್ಕ್ರೀನ್ ಇಲ್ಲದೆ ಅಂತೂ ಇವಾಗ ಹೊರಗಡೆ ಹೋಗೋದಕ್ಕೂ ಸಾಧ್ಯ ಇಲ್ಲ. ಹಾಗೆ ಐಲೈನರ್ ಹಚ್ಕೊಂಡು, ಹಾಗೆ ಲಿಪ್ಸ್ಟಿಕ್ ಹಚ್ಕೊಂಡು, ಇಯರಿಂಗ್ಸ್ ಹಾಕ್ಕೊಂಡು, ಹಾಗೆ ತುಳಸಿ ಮಾಲೆ ಬಿಟ್ಬಿಟ್ಟಿದ್ದೆ. ತುಳಸಿ ಮಾಲೆ ಒಂದು ಹಾಕ್ಕೊಂಡು ರೆಡಿಯಾಗಿ ಮೇಲೆ ಹೋಗೋದು ಇವಾಗ ರೀಲ್ ಮಾಡೋದಕ್ಕೆ ಅಂತ. ಹೇಗಿದೆ ನೋಡಿ, ಹೆಂಗಿದೆ ಇದು ಆಫ್ಟರ್ ಲುಕ್ಕು. ರೆಡಿ ಆದಮೇಲೆ ನಾನು ಯಾವಾಗಲೂ ಜಾಸ್ತಿ ಪ್ರಿಫರೆನ್ಸ್ ಮಾಡಲ್ಲ ಮೇಕಪ್ನ. ಸೊ ಯಾವಾಗಲೂ ಹೀಗೆ ಇರುತ್ತೆ. ಹಂಗೆ ನಾನು ಲಂಚ್ ಬಾಕ್ಸ್ ಎಲ್ಲ ತೊಗೊಂಡಿರಲಿಲ್ಲ. ಸೊ ಲಂಚ್ ಬಾಕ್ಸ್ ಎಲ್ಲ ತೊಗೊಳ್ತಾ ಇದ್ದೀನಿ. ಚೌಳಿಕಾಯಿ ಪಲ್ಯ ಮಾಡಿದ್ದೆ ಇವತ್ತು. ರೈಸು, ಸಾಂಬಾರು, ಚಪಾತಿ. ಟಿಫನ್ಗೆ ನಾನು ಯಾವಾಗಲೂ ಲೈಟಾಗಿ ಪ್ರಿಫರ್ ಮಾಡ್ತೀನಿ, ಜಾಸ್ತಿ ಹೆವಿಯಾಗಿ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ನಿದ್ದೆ ತುಂಬ ಬರುತ್ತೆ ಅಂತ. ಸೊ ಓಟ್ಸ್ ತೊಗೊಂಡೆ, ಹೆಲ್ದಿಯಾಗಿರುತ್ತೆ ಅಂತ. ಹಂಗೆ ಮೇಲ್ಗಡೆ ಹೋಗಿ ರೀಲ್ ಮಾಡಿಕೊಂಡು ಹೆಂಗಿದೆ ರೀಲ್ ಅಂತ ಇನ್ಸ್ಟಾಗ್ರಾಮಲ್ಲಿ ನೋಡಿ ಹೇಳಿ. ಐಡಿ ಎಲ್ಲ ಹಾಕಿದ್ದೀನಿ, ಆಲ್ರೆಡಿ ಅಪ್ಲೋಡ್ ಆಗಿದೆ. ಥ್ಯಾಂಕ್ ಯು.